ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಥರ ಬ್ಲೌಸ್ ಸ್ಲೀವ್ಸ್ಗಳಿಗೆ ನಾನು ಬೀಡ್ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಓನ್ಲಿ ನಾರ್ಮಲ್ ನೀಡಲ್ ಮತ್ತು ಬೀಡ್ಸ್ ಇದ್ದರೆ ಸಾಕು. ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ನಾವು ಹೊರಗಡೆ ಹಾಕ್ಸೋ ಬದಲು ಕೇವಲ ಒಂದು 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ಯಾವ ಥರ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಓಕೆ ನೋಡಿ, ಇದು ಒಂದು ಇಲ್ಕಲ್ ಸ್ಯಾರಿ ಬ್ಲೌಸ್ ಇದೆ ನೋಡಿ. ಈ ಥರ ಇದೆ ಬ್ಲೌಸು. ಇಲ್ಲಿ ವರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ ನೆಕ್ ಇದೆ ಆಲ್ರೆಡಿ ವರ್ಕು. ಈ ಥರ ಪ್ಲಾಸ್ಟಿಕ್ ಸ್ಟೋನ್ಲೆಸ್ ಬರುತ್ತಲ್ಲ, ಅದನ್ನು ಹಚ್ಕೊಂಡಿದ್ದೀನಿ ಇದಕ್ಕೆ. ಇಲ್ಲಿ ಪ್ಲೇನ್ ಆಗಿರೋದ್ರಿಂದ ಇದಕ್ಕೆ ಏನಾದರೂ ಬೀಡ್ ವರ್ಕ್ ಮಾಡಬೇಕು. ಇಲ್ಲಿ ಗೋಲ್ಡ್ ಕಲರ್ ಇರೋದ್ರಿಂದ ಇಲ್ಲಿ ಗೋಲ್ಡ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ವರ್ಕನ್ನು ಮಾಡಿ ತೋರಿಸ್ತೀನಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಡಿಸೈನನ್ನು ನೀವು ಇಲ್ಲಿ ಕೂಡ ಟ್ರೈ ಮಾಡ್ಬೋದು. ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು, ಸ್ಲೀವ್ಸ್ಗೂ ಕೂಡ ಟ್ರೈ ಮಾಡ್ಬೋದು. ಹಾಗೆ ಡ್ರೆಸ್ ಬ್ಲೌಸ್ ಇರುತ್ತಲ್ಲ, ಅಂದರೆ ಚೂಡಿದಾರ್ದು, ಅದಕ್ಕೂ ಕೂಡ ನೆಕ್ಗೂ ಮತ್ತು ಸ್ಲೀವ್ಸ್ಗೂ ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ ನೋಡಿ, ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ರೌಂಡ್ ಶೇಪ್ ಇರೋ ಕಟ್ಸಿದೆ. ಇದಕ್ಕೆ ರೌಂಡ್ ಶೇಪ್ ಬೀಡ್ಸು ಮೇಲ್ಗಡೆ ಕಟ್ಸಿರೋ ಬೀಡನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸನ್ನು ತಗೊಂಡಿದ್ದೀನಿ. ಈ 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ತೋರಿಸ್ತಿದ್ದೀನಿ. ಹಾಗೆ ಈ ಥರ ಒಂದು ಎಮ್ಮಿಂಗ್ ಸೂಜಿ ಬರುತ್ತಲ್ಲ, ನಾರ್ಮಲ್ ನೀಡಲ್, ಅದಕ್ಕೆ 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ನೀವು ಇಲ್ಲಿ ಮುಂದ್ಗಡೆ ಯಾವುದಿರುತ್ತೋ ಕಲರ್ ಸ್ಲೀವ್ಸ್ಗೆ ಅದೇ ತಗೊಳ್ಳಿ. ಬ್ಯಾಕ್ ನೆಕ್ಕಿಗೆ ಮಾಡಿಕೊಂಡ್ರೆ ಅಲ್ಲೂ ಕೂಡ ಯಾವ ಕಲರ್ ಇರುತ್ತೋ ಅದೇ ಕಲರನ್ನು ತಗೊಂಡು ನೀವು ವರ್ಕನ್ನು ಮಾಡ್ಕೊಳ್ಳಿ. ಓಕೆ, ತೋರಿಸ್ತೀನಿ ಯಾವ ಥರ ಅಂತ. ಇದು 2 ಸ್ಟೆಪ್ಪಲ್ಲಿ ಬರುತ್ತೆ ಇದು. ಓಕೆ ನೋಡಿ, ಈ ಥ್ರೆಡ್ಗೆ ನಾನಿಲ್ಲಿ ಗಂಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಗಂಟು ಹಾಕಿಟ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು ಇವಾಗ. ಮೊದಲು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಒಂದು 2 ರಿಂದ 3 ಸಲ ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಬಿಚ್ಕೋಬಾರ್ದಲ್ಲ ಬೀಡ್ಸ್ ಹಾಕಿದ ಮೇಲೆ. ಅದಕ್ಕೋಸ್ಕರ ಕ್ರೋಶಾ ನೀಡಲಿಂದ ಕೂಡ ತೋರಿಸಿದ್ದೀನಿ ನಾನು ವರ್ಕ್ಗಳನ್ನು ಜಾಸ್ತಿ ಡಿಫ್ರೆಂಟಾಗಿ. ಈಗ ಲಾಕ್ ಆಯಿತು. ಇವಾಗ ನಾನು ಇದಕ್ಕೆ ನೋಡಿ ಬೀಡ್ಸ್ಗಳನ್ನು ಹಾಕ್ತೀನಿ. ಮೊದಲು 2 ಚಿಕ್ಕ ಬೀಡ್ಗಳನ್ನು ಹಾಕ್ತಿದ್ದೀನಿ. ಅದಾದಮೇಲೆ ಈ ಮೀಡಿಯಮ್ ಸೈಜ್ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಮತ್ತೆ 2 ಚಿಕ್ಕ ಬೀಡು ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. 2 ಚಿಕ್ಕ ಬೀಡು, ರೌಂಡ್ ಬಿಗ್ ಸೈಜ್ ಬೀಡು, ಮತ್ತು 2 ಚಿಕ್ಕ ಬೀಡು. ಈ 5 ಬೀಡುಗಳನ್ನು ಹಾಕಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ನೋಡಿಕೊಂಡು. ಜಾಸ್ತಿ ಟೈಟಾಗಿ ಬೇಡ, ಒಂದು ಲೆವೆಲ್ಗೆ ಅದನ್ನು ಮಾಡ್ಕೋಬೇಕು. ಈ ಥರ ತಗೊಳ್ಳಿ. ಈ ಥರ ತಗೊಂಡ್ಮೇಲೆ ಇಲ್ಲಿ ಲಾಸ್ಟ್ ಬೀಡ್ ಇದೆಯಲ್ಲ, ಇನ್ನೊಂದು ಸಲ ಇದ್ರ ಒಳಗಡೆ ಈ ಥರ ನೀಡಲ್ ಹಾಕಿ ಬಟ್ಟೆ ಒಳಗೆ ಹಾಕ್ಕೊಂಡು ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಅದನ್ನು ಈ ಥರ ಲಾಸ್ಟ್ ಬೀಡಿಂದ ಹೊರಗಡೆ ತಕ್ಕೋಬೇಕಾಗತ್ತೆ ನೋಡಿ. ಈ ಥರ ಬರಬೇಕು. ಮತ್ತು ಇದಾದಮೇಲೆ ಇವಾಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 2 ಬೀಡ್ಸ್ ಹಾಕಿದ್ನಲ್ಲ, ಇವಾಗ ಒಂದೇ ಒಂದು ಬೀಡನ್ನು ಹಾಕ್ತೀನಿ ಇದನ್ನು. ಅದಾದಮೇಲೆ ಒಂದು ಬಿಗ್ ಬೀಡು, ಅದಾದಮೇಲೆ ಮತ್ತೆ ಇವಾಗ 2 ಚಿಕ್ಕ ರೌಂಡ್ ಬೀಡ್ಸು. ಈ ಥರ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಬರುತ್ತೆ, ಅದಾದಮೇಲೆ 1 ಬರುತ್ತೆ ಮೊದಲು ಹಾಕುವಾಗ. ಇದನ್ನು ಇವಾಗ ಸ್ಟ್ರೇಟಾಗಿ ಇಟ್ಕೊಂಡು ನೀವು ಮೊದಲನೇ ಸಾರಿ ಕೂಡ ಈ ಥರ ಇದ್ರ ಒಳಗಡೆಯಿಂದ ತಕ್ಕೋಬೋದು. ಈ ಥರ ಇಲ್ಲಾಂದರೆ ಒಂದು ಸಲ ನೀವು ಲಾಕ್ ಮಾಡ್ಕೊಂಡು ಮಾಡ್ತೀನಿ ಅಂದರೂ ಕೂಡ ಪರವಾಗಿಲ್ಲ, ಆ ಥರ ಕೂಡ ಮಾಡ್ಕೋಬೋದು. ಲಾಸ್ಟ್ ಬೀಡಿಂದ ಇದನ್ನು ಈ ಥರ ಹೊರಗಡೆ ತೆಗಿಬೇಕು. ಈ ಥರ ಮತ್ತೆ ಇವಾಗ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಒಂದೇ ಒಂದು ಚಿಕ್ಕ ಬೀಡ್ ಹಾಕ್ತೀನಿ. ಅದಾದಮೇಲೆ ಈ ಬಿಗ್ ಬೀಡು, ಈ ಬೀಡ್ ಬದಲು ಯಾವುದೇ ರೀತಿಯ ಬೀಡನ್ನು ಯೂಸ್ ಮಾಡ್ಕೋಬೋದು, ಆದರೆ ರೌಂಡ್ ಶೇಪ್ ಇರಬೇಕು. ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಮತ್ತೆ 2 ಬೀಡ್ಸು ಈ ಥರ. ಇದನ್ನು ಹಾಕಿದ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಬಟ್ಟೆ ಒಳಗಿಂದ ಈ ಥರ ನೀಡಲ್ನ ತಗೊಂಡು ಲಾಸ್ಟ್ ಬೀಡ್ ಇದೆಯಲ್ಲ ಅದರ ಒಳಗಡೆಯಿಂದ
ಹೊರಗಡೆ ತೆಗಿಬೇಕು ನೀಡಲನ್ನು. ಈ ಥರ ಬರಬೇಕದು. ಇದು ಫಸ್ಟ್ ಸ್ಟೆಪ್. ಇದು 2 ಸ್ಟೆಪ್ ಬರುತ್ತೆ ಈ ಡಿಸೈನು, 2 ಸ್ಟೆಪ್ಪಲ್ಲಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಅರ್ಥ ಆಯ್ತು ಅನ್ಕೋತೀನಿ. ಮೊದಲು ಯಾವ ಥರ ಹಾಕಬೇಕಂತ. ಒಂದು ಚಿಕ್ಕ ಬೀಡು, ಅದಾದಮೇಲೆ ಬಿಗ್ ಬೀಡು, ಮತ್ತೆ ಒಂದು ಚಿಕ್ಕ ಬೀಡು, 2 ಬೀಡು. ಇವಾಗ ಸ್ವಲ್ಪ ಬಟ್ಟೆಯಿಂದ ಈ ಥರ ನೀಡಲ್ನ ಚುಚ್ಕೊಂಡು ಈ ಲಾಸ್ಟ್ ಬೀಡಿದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲನ್ನು ಹೊರಗಡೆ ತಕ್ಕೋಬೇಕು. ಈ ಥರ ಬಟ್ಟೆ ಒಳಗೆ ಸ್ವಲ್ಪ ತಗೋಬೇಕು. ತಗೊಂಡು ಇದ್ರ ಒಳಗಡೆಯಿಂದ ಈ ಥರ ಹೊರಗಡೆ ತಕ್ಕೋಬೇಕು. ಈ ಥರ ಪೂರ್ತಿಯಾಗಿ ಮಾಡ್ತಾ ಹೋಗಿ. ಬ್ಲೌಸ್ಗೆ ಹಾಕಿದ್ರು ಕೂಡ ಅಷ್ಟೇ ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ. ಒಂದು ಚಿಕ್ಕ ಬೀಡು, ಅದಾದಮೇಲೆ ಒಂದು ಬಿಗ್ ಬೀಡು, ಮತ್ತೆ ಚಿಕ್ಕ ಬೀಡು, 2 ಚಿಕ್ಕ ಬೀಡು ಹಾಕ್ತೀನಿ. ಇವಾಗ ಕರೆಕ್ಟಾಗಿ ಇಟ್ಕೊಂಡು ಬಟ್ಟೆ ಒಳಗಿಂದನೇ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು ನೀಡಲ್. ನೋಡಿ ಈ ಥರ ಬರುತ್ತೆ. ಇದೇ ಥರ ಪೂರ್ತಿಯಾಗಿ ಈ ಸ್ಲೀವ್ಸನ್ನು ಮಾಡ್ಕೋತೀನಿ ನಾನು. ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಅದಾದಮೇಲೆ. ಓಕೆ, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಫಸ್ಟ್ ಸ್ಟೆಪ್ಪು. ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಎಂಡ್ ಮಾಡ್ಕೋಬೇಕು. ಇದನ್ನು ಲಾಸ್ಟಲ್ಲಿ ಒಂದು ಬೀಡಿಂದ ಹೊರಗಡೆ ತೆಗೆದ್ಮೇಲೆ ಇಲ್ಲಿ ಬ್ಲೌಸ್ಗೇನೆ ನಾನು ಲಾಕ್ ಮಾಡ್ಕೋತೀನಿ ಡೈರೆಕ್ಟಾಗಿ. ಬಿಚ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಥ್ರೆಡ್ ಕಲರು, ನೀವು ಬಟ್ಟೆ ಯಾವುದಿರುತ್ತೋ ಅದೇ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ಕೊಳ್ಳಿ. ಬರೀ ಕಾಟನ್ ಥ್ರೆಡ್ ಮತ್ತು ಬೀಡ್ಸ್ ಇದ್ದರೆ ಸಾಕು. ಇವು ಬೀಡ್ಸ್ ನೋಡ್ತಾ ಇರ್ಬೋದು, 10 ರುಪೀಸ್ ಚಿಕ್ಕ ಬೀಡ್ಸ್ಗೆ, 10 ರುಪೀಸ್ ದೊಡ್ಡ ಬೀಡ್ಸ್ಗೆ ಅಷ್ಟೇ ಯೂಸ್ ಆಗಿರೋದು, ಖರ್ಚಾಗಿರೋದು. ಓಕೆ, ನೋಡಿ ಈ ಥರ ಬಂದಿದೆ ಫಸ್ಟ್ ಸ್ಟೆಪ್ಪು. ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ, ಇಲ್ಲಿ ಇವಾಗ ಮತ್ತೆ ಥ್ರೆಡನ್ನು ತೊಗೊಂಡಿದ್ದೀನಿ. ಮೊದಲು ಲಾಕ್ ಮಾಡ್ಕೋಬೇಕು. ಇಲ್ಲಿ ಡೈರೆಕ್ಟಾಗಿ ನಾವು ತೊಗೊಂಡ್ಬಿಟ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 2 ಅಥವಾ 3-4 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ 2 ಬೀಡ್ ಇದೆಯಲ್ಲ, ಇದರಿಂದ ಈ ಥರ ಒಳಗಡೆಯಿಂದ ಈ ನೀಡಲ್ನ ಹೊರಗಡೆ ತೆಗಿರಿ. ಅದಾದಮೇಲೆ ಇದಕ್ಕೆ 3 ಸೇಮ್ ಚಿಕ್ಕ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಿದ್ದೀನಿ. 3 ಬೀಡ್ಗಳು ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ಬಿಗ್ ಬೀಡ್ ಪಕ್ಕ ಇರೋ ಬೀಡು ಮತ್ತು ಈ ಬಿಗ್ ಬೀಡ್ ಪಕ್ಕ ಇರೋ ಬೀಡು, ಈ 2 ಬೀಡಿಂದ ಈ ಥರ ತೆಗಿಬೇಕು ಹೊರಗಡೆ. ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ಮತ್ತೆ ಇದಕ್ಕೆ 3 ಬೀಡ್ಗಳನ್ನು ಹಾಕ್ತೀನಿ. ಮೂರು ಬೀಡ್ ಹಾಕಿ, 3 ಬೀಡ್ ಹಾಕಿದ ಮೇಲೆ ಈ ಬೀಡ್ ಪಕ್ಕ ಇರೋ ಚಿಕ್ಕ ಬೀಡು ಮತ್ತು ಈ ಬೀಡ್ ಪಕ್ಕ ಇರೋ ಚಿಕ್ಕ ಬೀಡು, ಈ 2 ಬೀಡಿಂದನೂ ಹೊರಗಡೆ ತೆಗಿಬೇಕು. ಅರ್ಥ ಆಯ್ತು ಅನ್ಕೋತೀನಿ ನಿಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇದಕ್ಕೆ 3 ಬೀಡ್ಗಳನ್ನು ಹಾಕ್ಕೊಳ್ಳೋಣ. 1-2 ಮಾಡಿಕೊಂಡ್ರೆ ಸಾಕು ನಿಮಗೆ. ಅದಾದಮೇಲೆ ಫಾಸ್ಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಮಾಡಬೇಕಂತ. ನೀವೇ ತುಂಬ ಫಾಸ್ಟಾಗಿ ಮಾಡ್ಕೋತೀರ ಆವಾಗ. 3 ಬೀಡ್ಗಳು ಹಾಕಿದ ಮೇಲೆ ಮತ್ತೆ ಈ ಬೀಡ್ ಪಕ್ಕ ಇರೋ ಚಿಕ್ಕ ಬೀಡು, ಈ ಬೀಡ್ ಪಕ್ಕ ಇರೋ ಈ ಚಿಕ್ಕ ಬೀಡು, ಇದರಿಂದ ಹೊರಗಡೆ ತೆಗಿಬೇಕು. ನೋಡಿ ಈ ಥರ. ನೆಕ್ಸ್ಟ್ ಮತ್ತೆ 3 ಬೀಡ್ಗಳನ್ನು ಹಾಕ್ತೀನಿ.
ಇವಾಗ ಮತ್ತೆ ಈ ಬೀಡ್ ಪಕ್ಕ ಇರೋ ಚಿಕ್ಕ ಬೀಡು, ನೆಕ್ಸ್ಟ್ ಬೀಡ್ ಪಕ್ಕ ಇರೋ ಚಿಕ್ಕ ಬೀಡು, ಈ ಎರಡೂ ಬೀಡ್ಗಳಿಂದನೂ ಇದನ್ನು ಹೊರಗಡೆ ತೆಗಿಬೇಕು. ಈ ಥರ ನೋಡ್ತಾ ಇರ್ಬೋದು, ತೋರಿಸ್ತೀನಿ ಇದನ್ನು ನೋಡಿ. 4 ಮಾಡ್ಕೊಂಡಿದ್ದೀನಿ, ಈ ಥರ ಬರುತ್ತೆ. ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಬ್ಲೌಸ್ ಬ್ಯಾಕ್ ನೆಕ್ಕಿಗೆ ಹಾಕಿ ನೋಡಿ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. 3 ಬೀಡ್ಗಳನ್ನು ಹಾಕಿದ್ದೀನಿ. ಅರ್ಥ ಆಯಿತು ಅನ್ಕೋತೀನಿ ನಿಮಗೆ ಡಿಸೈನು. 3 ಬೀಡ್ ಹಾಕಿದ ಮೇಲೆ ಈ ಬೀಡ್ ಪಕ್ಕ ಇರೋ ಬೀಡು, ನೆಕ್ಸ್ಟ್ ಬೀಡ್ ಪಕ್ಕ ಇರೋ ಬೀಡು, ಇಲ್ಲಿಂದ ಇದನ್ನು ಹೊರಗಡೆ ತೆಗಿಬೇಕು. ಈ ಥರ ನೋಡಿ, ಈ ಥರ ಬರುತ್ತೆ. ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಪರ್ಲ್ ಬೀಡ್ ಯೂಸ್ ಮಾಡಿದರೆ ವೈಟ್ ಮತ್ತು ಗೋಲ್ಡ್ಗೆ ಅಪೋಸಿಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬಂದಿದೆ. ಇದೇ ಥರ ಪೂರ್ತಿಯಾಗಿ ಮಾಡ್ಕೋತೀನಿ. ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಎಂಡ್ ಮಾಡಬೇಕಂತ. ಅರ್ಥ ಆಯ್ತು ಅನ್ಕೋತೀನಿ ನಿಮಗೆ. ಓಕೆ ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟ್ವರೆಗೂ ತುಂಬಾ ನೀಟಾಗಿ ಬಂದಿತ್ತು. ಇಲ್ಲಿ ಲಾಸ್ಟಲ್ಲಿ ಯಾವ ಥರ ಮಾಡ್ಕೋಬೇಕಂದ್ರೆ, ಡೈರೆಕ್ಟಾಗಿ ಇವಾಗ ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಇಲ್ಲಿ ಬೀಡಿಂದ ಹೊರಗಡೆ ತೆಗೆದ ಮೇಲೆ ಈಗ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಬಿಡಬೇಕು. ಟೈಟಾಗಿ ಕೂಡುತ್ತೆ ಅದು. ಇಲ್ಲಿ ಲಾಸ್ಟಲ್ಲಿ ಒಂದು ಎಕ್ಸ್ಟ್ರಾ ಬೀಡ್ ಕೂಡ ಉಳಿದಿರುತ್ತೆ. ಬೇಕಿದ್ರೆ ಅದರಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಈ ಥರ ಒಂದು 2ರಿಂದ 3 ಸಲ ನೀವು ನೀಟಾಗಿ ಅದು ಬಿಚ್ಕೊಳ್ಳದೆ ಇರೋ ಥರ ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ಥ್ರೆಡ್ ಕೆಳಗಡೆ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಓಕೆ ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು. ಸ್ವಲ್ಪ ಬೀಡ್ಸ್ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಈ ಡಿಸೈನ್ಗೆ. ನೋಡಿ, ಈ ಥರ ಬರುತ್ತೆ. ಈ ಥರ ಬ್ಲೌಸ್ಗಳಿಗೆ ನೀವು ಹಾಕ್ಕೊಂಡಾಗ ಈ ಥರ ಬ್ಯಾಕ್ ಹೊರಗಡೆ ಸೈಡ್ ಬರುತ್ತಲ್ಲ, ಈ ಥರ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ನೋಡಿ, ಈ 2 ತರಹದ ಬೀಡ್ಸ್ಗಳು ಮತ್ತು ಕಾಟನ್ ಥ್ರೆಡ್ ನೀಡಲ್ ಇದ್ರೆ ಸಾಕು, ನಾವೇ ಕೈಯಾರೆ ಈ ಥರ ವರ್ಕನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ನಾವು ಒಂದು 200ಇಂದ 300ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು. ಯಾಕಂದರೆ ಬೀಡ್ಸ್ ಮಾತ್ರ ಖರ್ಚಾಗುತ್ತೆ, ಇದಕ್ಕೆ ಬೇರೆ ಏನಿಲ್ಲ. ನೀವು ನೋಡಿಕೊಂಡು ನಿಮ್ಮ ಪ್ಲೇಸಸ್ ಮೇಲೆ ನೋಡಿಕೊಂಡು ನೀವು ಪ್ರೈಸನ್ನು ಮಾಡ್ಕೋಬೋದು ಎಷ್ಟಂತ. ಇದನ್ನು ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸಲ್ಲಿ ಒಂದು ಸೈಡ್ ಕಂಪ್ಲೀಟ್ ಆಗುತ್ತೆ. ಟೋಟಲ್ 2 ಸ್ಲೀವ್ಸ್ಗಳಿಗೆ ಒಂದು ಅರ್ಧ ಗಂಟೆಯಲ್ಲೇ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.